SSCT ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಇವತ್ತು ಯೂನಿವರ್ಸಿಟಿ ಆಫ್ ಮೈಸೂರು ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು 18/8/2025 ಇವತ್ತು ಯಾರು ನಮ್ಮ ಚಾನಲು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದೀರಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ಈ ಒಂದು ನೋಟಿಫಿಕೇಷನ್ದಲ್ಲಿ ವಾಕ್ ಇನ್ ಇಂಟರ್ವ್ಯೂ ಅಂತ ಇರ್ತಕ್ಕಂಥದ್ದು. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಈ ವರ್ಷದ ಅಕಾಡೆಮಿಕ್ ಇಯರ್ 2025-26ನೇ ಸಾಲಿನ ಈ ಒಂದು ಸಬ್ಜೆಕ್ಟ್ಗಳು ಅದು ಯಾವ ಅಂದರೆ ವಿಶ್ವವಿದ್ಯಾಲಯದ MA ಅಥವಾ PG ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡುವುದು. ಅಂಥ ಅಭ್ಯರ್ಥಿಗಳು ಯಾರು PG ಟೀಚಿಂಗ್ ಮಾಡೋದಕ್ಕೆ ಕ್ವಾಲಿಫೈಡ್ ಆಗಿರ್ತೀರಿ ಅಂಥ ಅಭ್ಯರ್ಥಿಗಳು ಬಯೋಡಾಟಾ 2 ಸೆಟ್ ಬಯೋಡಾಟಾವನ್ನು ತಾವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ತಾವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅರ್ಜಿಗಳನ್ನು ತಾವು ಹಾಕಬೇಕಾಗಿರ್ತಕ್ಕಂಥದ್ದು. ಯಾವ್ಯಾವ ವಿಷಯಗಳಿಗೆ ಇವತ್ತು ನೋಟಿಫಿಕೇಷನ್ ಆಗಿದೆ ಅನ್ನೋ ಹೋಗಿದರೆ ಈ ಸಬ್ಜೆಕ್ಟ್ಗಳಲ್ಲಿ ಈ ಒಂದು ವಿಷಯಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಜಿಯಾಲಜಿ, ಬಾಟ್ನಿ, ಮೈಕ್ರೋಬಯಾಲಜಿ, ಸೆರಿಕಲ್ಚರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅರ್ತ್ ಸೈನ್ಸ್, ಅದೇ ರೀತಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಎನ್ವೈರ್ನಮೆಂಟ್ ಸೈನ್ಸ್, BArch ಆ್ಯಂಡ್ MArch, ಅರ್ಬನ್ ಡಿಸೈನಿಂಗ್, BTech ಪ್ಲ್ಯಾನಿಂಗ್ ಆ್ಯಂಡ್ MTech ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲ್ಯಾನಿಂಗ್, ಬಯೋಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, ಸೈಕಾಲಜಿ, ಎಕನಾಮಿಕ್ಸ್ ಆ್ಯಂಡ್ ಕೋಆಪರೇಟಿವ್ ಸೋಷಿಯಲ್ ವರ್ಕ್, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಹಿಸ್ಟ್ರಿ ಆ್ಯಂಡ್ ವೆಸ್ಟ್ ಏಷ್ಯನ್ ಸ್ಟಡೀಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವುಮೆನ್ ಸ್ಟಡಿ, Dr. B.R. Ambedkar study, law, commerce, Kannada, management science, agribusiness, geography, information system, human development, genetic and Gandhi studies, English, ancient history, archaeology, Hindi, Sanskriti, South Indian study, philosophy, ಈ ರೀತಿ ಎಜುಕೇಷನ್, ಆರ್ಥೋಪಾಲಜಿ, ಉರ್ದು, ಯೋಗ ಸೈನ್ಸ್, ಜರ್ನಲಿಸ್ ಆ್ಯಂಡ್ ಪ್ರಸ್ಕೃತ್ ಈ ಎಲ್ಲ ವಿಷಯಗಳಿಗೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ತಾವುಗಳು ಯಾರು ಅರ್ಹತೆ ಹೊಂದಿರ್ತೀರಿ ಅಂಥ ಅಭ್ಯರ್ಥಿಗಳು ತಾವುಗಳನ್ನು 2 ಸೆಟ್ ಡಾಕ್ಯುಮೆಂಟ್ಸ್ಗಳನ್ನು ಬಯೋಡಾಟಾಗಳನ್ನು ತಾವು ಯಾವ್ಯಾವ ಡೇಟಿಗೆ ತಂದು ತಾವು ಏನಿರ್ತದೆ ಅಂತಂದರೆ ಈ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ತಾವುಗಳನ್ನು ಡೇಟು ಮತ್ತು ನೋಡಿ ಆ ಸಬ್ಜೆಕ್ಟ್ದವರಿಗೆ ಆ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು.
ಫಿಸಿಕ್ಸ್ ಅವರಿಗೆ 21/8/2005 ಆ ಟೈಮಿಂಗ್ ಕೂಡ ಕೊಟ್ಟಿದೆ 9:30 AM. ಹೀಗೆ ಕೆಮಿಸ್ಟ್ರಿದವರಿಗೆ 10 ಗಂಟೆ. ಈ ರೀತಿ ಟೈಮ್ ಮತ್ತು ಡೇಟ್ ಕೂಡ ಆ ಸಬ್ಜೆಕ್ಟ್ದವರಿಗೆ ಆ ಒಂದು ಇಂಟರ್ವ್ಯೂವನ್ನು ತಗೊಳ್ತಕ್ಕಂಥದ್ದು. ಅದೇ ರೀತಿ ಎರಡನೇ ಡೇಟು 22/8/2025 ಈ ಒಂದು ಎಕನಾಮಿಕ್ಸ್ ಆ್ಯಂಡ್ ಕೋಆಪ್ರೇಟಿವ್ ಆಪ್ರೇಷನ್ ನೆಕ್ಸ್ಟ್ ಡೇಟ್ ಕೊಟ್ಟಿರ್ತಕ್ಕಂಥದ್ದು. ಅದೇ 22/25 ಈ ರೀತಿ ತಾವುಗಳನ್ನು ಆ ಡೇಟನ್ನು ನೋಡಿಕೊಂಡು ತಾವು ಈ ಎಲ್ಲಿ ಸಂದರ್ಶನ ನಡೀತದೆ ಅಂತಂದರೆ ಸಿಂಡಿಕೇಟ್ ಕ್ಯಾಂಬ್ರಿಡ್ಜ್ ಕ್ರೌಫೋರ್ಡ್ ಹಾಲ್ ಯೂನಿವರ್ಸಿಟಿ ಆಫ್ ಮೈಸೂರು. ಈ ಒಂದು ಇದು ಕೇವಲ ಅಕಾಡೆಮಿಕ್ ಇಯರ್ 2025-26ನೇ ಸಾಲಿಗೆ ಆಗಿರ್ತಕ್ಕಂಥದ್ದು. ಇದು ತಾತ್ಕಾಲಿಕವಾದಂಥ ಹುದ್ದೆ ಆಗಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರುವುದಿಲ್ಲ. ಇದು ಕೇವಲ 1 ವರ್ಷದ ಅವಧಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಈ ಒಂದು ಡೀಟೇಲ್ಸ್ ಆಫ್ ಆನರಿ ಅಂತಂದರೆ ಯಾರು ಗೆಸ್ಟ್ ಫ್ಯಾಕಲ್ಟಿ ಅವರಿಗೆ ಅವರು ವಿತ್ PhD ನೆಟ್ಟು ಸ್ಲೆಟ್ಟು ಸೆಟ್ಟು ಅದ್ರ ಜೊತೆಗೆ 12 ಒಂದು ವೀಕ್ದಲ್ಲಿ 12 ಅವರ್ಸ್ ಟೀಚಿಂಗ್ ಇದ್ದರೆ ಅಂಥವ್ರಿಗೆ 28,000 ರೂಪಾಯಿ ಪರ್ ಮಂತ್ ಇರ್ತಕ್ಕಂಥದ್ದು. ಅದೇ ಗೆಸ್ಟ್ ಫ್ಯಾಕಲ್ಟಿ ವಿತೌಟ್ PhD ಯಾರು PhDಯನ್ನು ಹೊಂದಿಲ್ಲ, ಯಾರು UGC ನಾರ್ಮ್ಸ್ ಪ್ರಕಾರ ಕ್ವಾಲಿಫೈಡ್ ಆಗಿಲ್ಲ ಅಂಥವ್ರಿಗೆ 12 ಅವರ್ಸ್ದಲ್ಲಿ ಪರ್ ವೀಕ್ದಲ್ಲಿ 24,000 ರೂಪಾಯಿ ಇರುತ್ತದೆ. ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ನೆಟ್ಟು ಸ್ಲೆಟ್ಟು ಆದರೆ 8 ಅವರ್ಸ್ ವೀಕ್ಲಿ ಟೀಚಿಂಗ್ ಇದ್ದವರಿಗೆ 18,500 ಇರ್ತದೆ. ಅದೇ ರೀತಿ ವಿಥೌಟ್ ಅಂದರೆ ನಾಟ್ ಕ್ವಾಲಿಫೈಡ್ ಇರ್ತಕ್ಕಂಥ ಇದ್ದವರಿಗೆ 8 ಅವರ್ಸಿಗೆ 16,000 ರೂಪಾಯಿ ಇರ್ತದೆ. ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ಇದ್ದವರಿಗೆ 4 ಅವರ್ಸ್ ವೀಕ್ಲಿ 4 ಅವರ್ಸಿಗೆ 8,500 ಇರ್ತದೆ. ವಿತೌಟ್ PhD ಇರ್ತಕ್ಕಂಥವ್ರಿಗೆ 8,000 ರೂಪಾಯಿ ಇರ್ತಕ್ಕಂಥದ್ದು. ಈ ರೀತಿ ಒಂದು ಡೀಟೇಲ್ಸ್ ಇರ್ತಕ್ಕಂಥದ್ದು. ಮತ್ತು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಮಾಸ್ಟರ್ ಡಿಗ್ರಿ ಅಂದರೆ PGಯಲ್ಲಿ ಮಿನಿಮಮ್ ಅವರು 55% ಮಾರ್ಕ್ಸ್ ಇನ್ ರಿಲೇಟಿವ್ ಸಬ್ಜೆಕ್ಟ್ ವೈಸ್, 50 ಮಾರ್ಕ್ಸ್ ಇನ್ ಕೇಸ್ ಆಫ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗ್ ದ SC/ST ಸ್ಟೂಡೆಂಟ್ಸ್ಗೆ 50%. ವಿತ್ ನೆಟ್ಟು ಸ್ಲೆಟ್ಟು ಸೆಟ್ಟು ಆರ್ PhD ಪರ್ಫಾರ್ಮೆನ್ಸ್ ವಿಲ್ ಬಿ ಗಿವನ್ such candidates teaching experience in the university. ಈ ಒಂದು ಈ ರೀತಿ ಕ್ವಾಲಿಫೈಡನ್ನು ಹೊಂದಿರೋರು ಇರಬೇಕು. ಮತ್ತು ಈ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷರ್ ಏನಿರ್ತದೆ ಅಂತಂದರೆ ತಾವುಗಳು ಯಾರು ಈ ನೋಟಿಫಿಕೇಷನ್ ಕ್ಯಾನ್ ಬಿ ಡೌನ್ಲೋಡ್ ದ ಯೂನಿವರ್ಸಿಟಿ ವೆಬ್ಸೈಟ್ದಲ್ಲಿ ತಾವುಗಳನ್ನು ಹೋಗಿ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮೆಟನ್ನು ತಗೊಂಡು ತಾವು ನೀಟಾಗಿ ಮತ್ತು ಕ್ಲಿಯರಾಗಿ ಇರ್ತಕ್ಕಂಥದ್ದು ಫಿಲಪ್ ಮಾಡಬೇಕು. ಅದೇ ರೀತಿ ಎರಡನೇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಒಂದು ಸಬ್ಜೆಕ್ಟ್ಗೆ ಈಸ್ ಅಪ್ಲೈಯಿಂಗ್ ಫಾರ್ ದ ಮೋರ್ ದೆನ್ ಅವರು ಒಂದಕ್ಕಿಂತ 2 ಸಬ್ಜೆಕ್ಟ್ಗಳನ್ನು ಯಾರು PhD ಹೊಂದಿದ್ದೀರಿ ಅಂಥವರು ಕೂಡ ತಾವುಗಳು ಏನು ಮಾಡಬೇಕಂದ್ರೆ ಸಪ್ರೇಟಾಗಿ ಒಂದೊಂದು ಫೈಲನ್ನು ಡಾಕ್ಯುಮೆಂಟ್ಸನ್ನು ತಾವು ಹಾಕಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಮೂರನೇ ರಿಫಂಡ್ ಅವೈಲೇಬಲ್ ಫೀಸ್, ಈ ಫೀಸು ಏನಿರ್ತಂತ ಜನರಲ್ದವರಿಗೆ ತಾವು DD ಕಟ್ಟಬೇಕಾಗಿದ್ದು 1,000 ರೂಪಾಯಿ. ಅದೇ ರೀತಿ SC/ST ದವರಿಗೆ 500 ರೂಪಾಯಿ DD ಕಟ್ಟಬೇಕಾಗಿರ್ತಕ್ಕಂಥದ್ದು ತಾವು ಇಂಟರ್ವ್ಯೂಗೆ ಅಟೆಂಡ್ ಆಗುವಾಗ. ಈ DD ಈ ಫೈನಾನ್ಸ್ ಆಫೀಸ್ ಯೂನಿವರ್ಸಿಟಿ ಆಫ್ ಮೈಸೂರು ಅವರಿಗೆ ತಾವು ಕಟ್ಟಬೇಕಿರ್ತಕ್ಕಂಥ. ನೆಕ್ಸ್ಟ್ ಯಾರು ಇಂಟರ್ವ್ಯೂಗೆ ಬರ್ತಾರೋ ಅಂಥವರಿಗೆ ನೋ TA/DA ಅವರಿಗೆ ಇಂಟೆನ್ಸಿವ್ ಕೂಡ ಕೊಡೋಂಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಈ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ
ವಿತ್ ಡಿಸ್ಕ್ವಾಲಿಫೈಡ್, ಯಾರಾದರೂ ನಾವು ಡೈರೆಕ್ಟಾಗಿ ಮಾಡ್ಕೋತೋ ಅಥವಾ ಇಂಡೈರೆಕ್ಟಾಗಿ ಮಾಡ್ಕೋತೋ ಅಂಥ ಅಭ್ಯರ್ಥಿಗಳನ್ನು ಅವರು ಡಿಸ್ಕ್ವಾಲಿಫೈಡ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ತಮ್ಮ ಒಂದು ನೋಟಿಸ್ ಒಂದು ಸೂಚನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ತಾವು ಅರ್ಜಿಗಳನ್ನು ಹಾಕಿ ತಮ್ಮ ಇಂಟರ್ವ್ಯೂವಲ್ಲಿ ವಿಶ್ವವಿದ್ಯಾಲಯದ ಉಪನ್ಯಾಸಕರಾಗಿ ನೇಮಕಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಈ ಒಂದು